ಹುಟ್ಟಿದಲ್ಲಿ ಮಲಯಾಳೀಸ್ ನೀವು ಹುಟ್ಟಿದ್ದು ನಾವು ಜಂಬುಕ್ಲಂ ಬೇಜ್ ಶ್ರೀರಾಮ್ಪುರದಲ್ಲಿ ಇದ್ರಿ ಅಂದ್ರೆ ಮತ್ತೆ ಯಾವಾಗ ನಾವು ದೈವಲೋಕದಿಂದ ಬಂದಿರೋದು ಸರ್. ದೇವತೆ ಅಂತ ಕರೀತಾರೆ ನನ್ನನ್ನ ಅಲ್ಲಿ. ನಿಮ್ಮನ್ನ ದೇವತೆ ಬಂದು ವೈ ಡು ಆಬ್ವಿಯಸ್ ಐ ಆಮ್ ಡಾಕ್ಟರ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಟು ಐ ಆಮ್ ಟು ಮೈ ಹಸ್ಬೆಂಡ್ ಟು ಹ್ಯಾವಿಂಗ್ 2 years ಸಮ್ ಟು ಓಂ ನಮೋ ನಮೋ. ಎಲ್ಲರೂ ಇಂಡಿಯನ್ಸ್ ಅಷ್ಟು ಕ್ಲವರಬಲ್ಸ್. ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ. ಅಮ್ಮನ ಮಡಿಲು ಟ್ರಸ್ಟಿಗೆ ನಾವು ಬಂದ್ರೆ ಒಬ್ಬೊಬ್ರ ಹತ್ರ ಮಾತಾಡ್ಲೇಬೇಕು ಅಂತ ಅನ್ಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಬೂಮ್ ಆಗಿರ್ತಾರೆ. ಸೊ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಬಂದು ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಂದು ಆರ್ ವಿಜಯಲಕ್ಷ್ಮಿ ದೇವಿ. ಆರ್ ವಿಜಯಲಕ್ಷ್ಮಿ ದೇವಿ ಲಕ್ಷ್ಮೀ ದೇವಿ ಚೆಲ್ಲಿಕುಟಿ. ಚೆಲ್ಲಿಕುಟಿ ಅಂದ್ರೆ ಏನು? ನಾವು ಮಲಯಾಳೀಸ್, ನಾವು ಸ್ವಲ್ಪ ಕೇರಳದಲ್ಲಿ ಇದ್ದೀವಿ ಸರ್. ಓದಿಸ್ಕೊಂಡಿರೋದು ಅಲ್ಲಿ. ಅಶ್ರಫ್ ಸರ್ ಅಂತ ಇದ್ದಾರೆ ಅವರು. ಭೂಪ್ ಚಂದ್ರದಲ್ಲಿ ಕ್ಯಾಂಟೀನ್ ಇಟ್ಟಿದ್ದಾರೆ, ಫುಡ್ ಕ್ಯಾಂಟೀನ್ ಪ್ಯಾಕಿಂಗ್ ಮಾಡೋದು. ಅಲ್ಲೂ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಅವ್ರು ನಮ್ಮ ಡ್ಯಾಡಿ, ಓನ್ ಡ್ಯಾಡಿ. ಯಾರು? ಅಶ್ರಫ್ ಸರ್. ಅಶ್ರಫ್ ಸರ್ ಅವರು ಹೆಸರಿಟ್ಟಿದ್ದು ಚೆಲ್ಲಿಕುಟಿ ಅಂತ. ಅದು ಕೇರಳದಲ್ಲಿ ನಾವು ಬೆಳೆಸಿರೋದು. ಮಲಯಾಳೀಸ್ ಹುಟ್ಟಿದ್ದು ನಾವು ಜಂಬುಕ್ಲಂ ವಿಲೇಜ್. ಜಂಬುಕ್ಲಂ ವಿಲೇಜ್ ಎಲ್ಲಿದೆ ಅದು? ಅದು ಬಂದು ವಾಲಾಜ ಅಂತ ಅಮ್ಮೂರು ಬರಬೇಕು. ಅಮ್ಮೂರು, ವೇಲಂ, ನೀಲಗಂಡ್ರಂಪೇಟೆ, ಜಂಬುಗುಳಂ ಕೂಟ್ರೋಡಿಂದ ನಮ್ಮೂರಿಗೆ ಬಸ್ ಇದೆ. 5 ಕಿಲೋಮೀಟರ್, ಒಂದು 6 ಕಿಲೋಮೀಟರ್ ಇರುತ್ತೆ ಬಸ್. ನಾವು ಎಸ್ ಅಲ್ಲಿಂದ ಬಂದಿರೋದು ಸರ್. ನಾವು ಇಲ್ಲಿ ಬಂದು ಎಲ್ಲಿಂದ ಬಂದಿರೋ ಕೇಳಿ ಫಸ್ಟ್. ನಾವು ದೈವಲೋಕದಿಂದ ಬಂದಿರೋದು ಸರ್. ಅಲ್ಲಿಂದ ಬಂದಿರೋದು ನಾವು. ದೇವಲೋಕದಿಂದ ಬಂದಿರೋದು. ದೇವಲೋಕದಲ್ಲ, ದೇವಲೋಕದಿಂದ ಬಂದಿರೋದು ಸರ್. ನೀವು ಕ್ಲೀನಾಗಿ ಕೇಳಿಸ್ಕೊಂಡಿಲ್ಲ ಗೌತಮ್ ಸರ್. ಅವರು ಜಪಾನ್ ಇಂಗ್ಲಿಷ್ ಮಾತಾಡ್ತಾರೆ, ನೀವು ನೀಟಾಗಿ ಕೇಳಿಸ್ಕೊಳ್ಳಿ. ಎಲ್ಲಿಂದ ಬಂದಿರೋದಮ್ಮ ನೀವು? ನಾವು ದೇವಲೋಕದಿಂದ ಬಂದಿರೋದು. ಅಲ್ಲಿ ಯಾರ್ಯಾರು ಇದಾರಮ್ಮ? ಅಲ್ಲಿ ನಮ್ ನಾನಾ ನಾನಿ ಎಲ್ರು ಇದಾರೆ. ಅಲ್ಲಿಂದನೇ ಅಂದ್ರೆ ಜಂಪ್ ಮಾಡಿದ್ರ? ಯಾವ ತರ ಜಂಪ್ ಮಾಡಿಲ್ಲ, ಅಲ್ಲಿಂದ ನಾವು ದೊಡ್ಡ ಮಗಳಾಗೆ ಬಂದಿರೋದು. ದೊಡ್ಡ ಮಗಳು ಇಲ್ಸಿರೋದೇ ಇಲ್ಲಿ. ರಥದಲ್ಲಿ ಕಾಳಿಯಮ್ಮ ಅಂದ್ರೆ ಏನು? ರಥದಲ್ಲಿ ಕಾಳಿಯಮ್ಮ ಅಂದ್ರೆ ಅದು ದೇವಿ ಅವತಾರದಲ್ಲಿ ದೇವತೆ ಅಂತ ಕರೀತಾರೆ ನನ್ನನ್ನ ಅಲ್ಲಿ. ದೇವತೆ ಬಂದ್ರು ನಮ್ಮ ಮನೆಗೆ. ದೇವತೆ ನಮ್ಮ ಊರಿಗೆ ಬಂದ್ರು. ನಮ್ ನಾನ ನನ್ನ ಕೈನಲ್ಲಿ ಎತ್ತ ತಕ್ಷಣ, ನಮ್ಮ ಮಗು ಎತ್ತ ತಕ್ಷಣ ಎಲ್ಲ ತುಂಬಾ ಕೋಟೀಶ್ವರ ಆದ್ರು. ನೀವೇನ್ ಕೆಲಸ ಮಾಡ್ತಾರೆ? ನಿಮ್ಮ ಮನೆಯವ್ರು ನಿಮ್ಮ ಮನೆಯವ್ರ ಹೆಸರೇನು? ನಾವೇನು ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಅವರು ನಾವು ಇಬ್ರು ಒಂದೇ ಒಟ್ಟಿಗೆ ಕಾಲೇಜಲ್ಲಿ ಸೇರಿ ಓದಿಸಿ. ಏನ್ ಕೆಲಸ? ಕಮಿಷನರ್. ಇವಾಗ ಕಮಿಷನರ್ ವರ್ಲ್ಡ್ ಆಫ್ ಕಮಿಷನರ್ಸ್. ವರ್ಲ್ಡ್ ಆಫ್ ಮೈಂಡ್ ಆಫ್ ಕಮಿಷನರ್ಸ್. ಇಂಗ್ಲಿಷ್ ಅಲ್ಲಿ ನಮಗೆ ಒಂಚೂರು ಇಂಗ್ಲಿಷ್ ಅಲ್ಲಿ ಹೇಳೋದು ಚೆನ್ನಾಗಿರುತ್ತೆ. And languages to use. Kerala is after two Boshik it. It is a very important in heart problems. It is a very national. So is this is my mommy's own mommy's. Now this is my other's to use to you, and very good nurtures into we know her wife. What's your hobbies? Why do hobbies? I am doctor. Doctor. Doctor operations doctor. Operation ಮಾಡಿದಿರಾ ನೀವು ಇಲ್ಲಿ? ನಾವೆಲ್ಲ something mentality operation ಮಾಡಿದೀನಿ, full body full. What kind of operation you can do? What kind of operations? Now to your after meansing operations to your stomach. Stomach means operations that now stomach operations to pose. Do you have any certificate? Certificate I have never said to my husband. To yours. Where is your husband? Where is Samudra Hotel's owners? Samudra Hotel. Owner. Where it is located in Bangalore? Located in Bangalore. To I am to my husband to having 2 years some to Bangalore to having. ಆಮೇಲೆ ಇದು ಕೇಳಿ, ಫ್ಲೈಟ್ ಎಷ್ಟಿದೆ ಕೇಳಿ ಅವ್ರಿಗೆ. How much flights do you have? Flights is doing that is a very wants the process like things. This is my mouth is about. This is a computer is accounting side. ನಾವು ಕನ್ನಡದಲ್ಲೇ ಮಾತಾಡೋದು ಬೆಸ್ಟ್ ಅಂತ ಕಾಣ್ತದೆ. ಪ್ರೆಗ್ನೆಂಟ್ ಅವ್ರೀಗ. ಪ್ರೆಗ್ನೆಂಟ್ ಮೇಡಮ್ ನೀವು ಇವಾಗ? ಕೇಳಿ ಎಷ್ಟು? ಅದಕ್ಕೆ ಫಂಕ್ಷನ್ ಮಾಡೋಣ ಅಂತ ಎಲ್ರು ನಮ್ಮ ಮಮ್ಮಿ ಅಫೆಕ್ಷನ್ಸ್. ಅಲ್ಲ, ಎಷ್ಟು ಮಗು ಇದೆ ಹೇಳಿ ಅವ್ರಿಗೆ? ಇವಾಗ 392 ಎಲ್ಲಿದೆ? ನನ್ನ ಸ್ಟಮಕ್ ನಲ್ಲಿ. ಸ್ಟಮಕ್ ನಲ್ಲಿ 392.
ನಿಜನಾ? ಓ ಇದೆ ಅವ್ರು ಪ್ರೆಗ್ನೆಂಟ್ ಪ್ರೆಗ್ನೆಂಟ್, ಅದಕ್ಕೆ ಫಂಕ್ಷನ್ ಮಾಡೋಣ ಅಂತ ಎಲ್ಲ. ಶ್ರೀಮಂತ. ಫಂಕ್ಷನ್ ಮಾಡ್ಲಿಕ್ಕೆ ಈ ಜಾಗ ಸಾಕಾಗಲ್ಲ, ಇಲ್ಲ ತುಂಬಾ ಜನ ಬರ್ಬೇಕಲ್ಲ. ಇಲ್ಲ, ಇದು ತಾಯಿ ಮನೆ, ಅದು ತವ್ರ ಮನೆ. ಅದು ಅದಕ್ಕೆ ತವ್ರ ಮನೆಯಿಂದ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬೇಕು. ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಇಲ್ಲಿ ಡಿಟೆಕ್ಟಿವ್ ಏಜೆನ್ಸಿ ಮ್ಯಾಮ್, CID ಪೊಲೀಸ್ ಆಫೀಸರ್ಸ್, ಡಿಟೆಕ್ಟಿವ್ ಏಜೆನ್ಸಿ. ಅವಾಗಂದ್ರೆ ಡಾಕ್ಟರ್ ಅಂತ, ಇವಾಗ CID ಅಂತ. A to Z ನಾವು ಆ ವರ್ಕಿಂಗ್ ಮಾಡ್ತೀವಿ. ನಾವು ಓಡೆ ಕೆಲ್ಸನೂ ಮಾಡ್ತೀನಿ, ಎರಡು ಅವರ್ ಓಡೆ ಕೆಲ್ಸನೂ ಮಾಡ್ತೀನಿ. ಈ ಮನೆ ಎಲ್ಲ ಕಟ್ತೀರಾ? ಮನೆ ಎಲ್ಲ ಕಟ್ಟೋದಲ್ಲ. ಇನ್ನೊಂದು ಅಮ್ಮ, ನೀವು ಮನೆ ಏನ್ರಲ್ಲಿ ಕಟ್ತೀರಮ್ಮ? ನಾವು ಡೈಮಂಡ್ ನಲ್ಲಿ ಕಟ್ತೀವಿ. ಡೈಮಂಡ್ ಅಲ್ಲಿ ವೆರಿ ಎಫಿಷಿಯಂಟ್ ಸರ್. ಸಿಮೆಂಟ್ ಹಾಕ್ತೀರಾ? ಸಿಮೆಂಟ್ ಹಾಕ್ತಿವಿ, ಪ್ಯೂರ್ ಸಿಮೆಂಟ್ ನಲ್ಲೇ ಕಟ್ಟಿರೋದು. ಮರಳು ಬದ್ಲಿ ಡೈಮಂಡ್ ಹಾಕ್ತೀರಾ? ಸಿಮೆಂಟ್ ಮರಳೆಲ್ಲ ಹಾಕಲ್ಲ, ಸಿಮೆಂಟ್ ಹಾಕಿ ಡೈಮಂಡ್. ಬಿದ್ದೋದ್ರೆ ಮನೆ ಎಲ್ಲ ಬಿದ್ದೋಗಲ್ಲ, ಅದೆಲ್ಲ ನಾವು ಸ್ಟ್ರಾಂಗ್ ಆಗಿ ಕಟ್ತೀವಿ. ಅವು ಹಾಲೆಲ್ಲ ಮಿಕ್ಸ್ ಮಾಡಿ, ಮಿಲ್ಕ್, ಕೌ ಮಿಲ್ಕ್, ಅಭಿಷೇಕ, ಕೌ ಮಿಲ್ಕ್. ನೀವು ಇಲ್ಲಿ ಬರಕ್ ಮುಂಚೆ ಎಲ್ಲಿದ್ರಿ ನೀವು? ನಾವು ಬರಕ್ ಮುಂಚೆ ಇಲ್ಲಿ ಬರಕ್ ಮುಂಚೆ ಜಂಬುಕುಳಂ ವಿಲೇಜ್ ನಲ್ಲಿ ಹೋಗ್ತಾ ಇದ್ದೆ. ಶ್ರೀರಾಮ್ಪುರದಲ್ಲಿ ಇದ್ರಿ ಅಂದ್ರೆ ಮತ್ತೆ ಅವಾಗ ಅಲ್ಲಿಂದ ಏಜ್ ಅಟೆಂಡ್ ಆದ್ಮೇಲೆ ಇಲ್ಲಿ ಬಂದಿದ್ದು ನಾವು. ಶ್ರೀರಾಮ್ಪುರದಲ್ಲಿ ಏನ್ ಮಾಡ್ತಿದ್ರಿ? ಅಲ್ಲಿ ಬಂದು ನಾವು ಮನೆಯಲ್ಲೇ ಇದ್ದಿದ್ದು. ಅಲ್ಲ, ಈಗ ನನಗ್ ಸಿಕ್ಕಿದ್ರಲ್ಲ, ನೀವ್ ಅಲ್ಲಿ ಗೇಟ್ ಹತ್ರ ಇದ್ರಲ್ಲ, ಅದ್ ಯಾವ್ದೋ ಅಂಗಡಿ ಹತ್ರ, ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಅಲ್ಲಿ ವರ್ಕಿಂಗ್ ಮುಗಿಸ್ಬಿಟ್ಟು ಬಂದೆ ನಾನು ಕಾಫಿ ಕುಡಿಯಕ್ಕೆ. ಸರಿ ಊಟ ಮಾಡೋಣ ಅಂತ ಹೋದೆ, ಕೈನಲ್ಲಿ ಸ್ವಲ್ಪ ಕಾಸಿತ್ತು. ಅಷ್ಟೊಳಗಡೆ ವಯಸ್ಸೆಲ್ಲ ಬಂದು ದಿಢೀರ್ ಅಂತ ನಿಲ್ತಾ ಇದೆ. ದಿಢೀರ್ ಅಂತ ನಿಲ್ತಾ ಇದೆ, ದಿಢೀರ್ ಅಂತ ಬಂತು. ನಮ್ಗೆ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ. ಯಾರ್ಯಾರು ಬಂದ್ರು ವಯಸ್ಸಳ ಹತ್ರ? ವಯಸ್ಸಳ ಹತ್ರ ಇವ್ರು ಬಂದ್ರು, ಮಾಲಾಶ್ರೀ ಮ್ಯಾಮ್ ಬಂದ್ರು, ಫಿಲ್ಮ್ ಆಕ್ಟರ್ಸ್. ನನ್ನ ಕಂಡಿಡ್ದಿದ್ದೆ ಮಾಲಾಶ್ರೀ ಅಂತ ಹೇಳಿ. ಮಾಲಾಶ್ರೀ ಮ್ಯಾಮ್ ಬಂದ್ರು. ಆಮೇಲೆ ಇನ್ನೊಬ್ರು ನನ್ನ ಭೇಟಿ ಮಾಡಕ್ ಬಂದ್ರಿ, ಇಲ್ಲಿ ಕಲ್ಸಕ್ ಬಂದಿಲ್ಲ ಪಾಪ. ಅವ್ರು ಸಿಕ್ಕಾಕೊಂಡ್ಬಿಟ್ಟು ಜೈಲ್ ವನವಾಸ ಅನುಭವಿಸ್ತಾ ಇದ್ದಾರೆ. ಆಮೇಲೆ ನಾನು, ವೇಣು, ಕಣ್ಣನ್ ಸರ್ ಎಲ್ಲ ಹೋಗಿ, ಶೋಳಿಂಗರ್ ಕಣ್ಣನ್ ಸರ್. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಮ್ಮ. ಅದು ಇಂಗ್ಲಿಷ್ ಅಲ್ಲಿ ಹೇಳಮ್ಮ. ಕಣ್ಣನ್ ಸರ್ having to you so 3 members to your jail is also feeding that Malashri ma'am is gone. ಓಕೆ, ಇದು ಯಾವ್ದಪ್ಪ, ನಮ್ಮ ಪೊಲೀಸ್ ಅವರು ಬಂದ್ರು, ಆನಂತರ ಏನಾಯ್ತು? ಆನಂತರ ಏನಾಯ್ತು ಅಂದ್ರೆ, ಎಲ್ಲ ಫೀಡಿಂಗ್, ಮೊಬೈಲ್ ನಲ್ಲಿ ಫೀಡಿಂಗ್ ಹಾಕಿ ಎಲ್ಲ ಹಾಕಿದ್ದಾರೆ. ಇವಾಗ ಓಲ್ಡ್ ಫುಲ್ ಹಾಕಿದ್ದಾರೆ. ಈ ತರ ಡ್ಯೂಟಿ ಮಾಡೋರ್ನ ಬಂದು ಈ ತರ ರೈಡರ್ ಬಿಡ್ತಾರೆ ನಮ್ಮನ್ನ. ನೈಟ್ ಅಂಡ್ ಡೇ ಅಂಡ್ ನೈಟ್ ರೈಡರ್ ಬಿಡ್ತಾರೆ. ನಾವು ರೈಡರ್ಸ್, CID ಪೊಲೀಸ್ ಆಫೀಸರ್, ಡಿಟೆಕ್ಟಿವ್ ಏಜೆನ್ಸಿ, ಹಾಲ್ ಟು ಹಾಲ್ ಸಿಂಗ್, A to Z ಆಲ್ಸೋ ಮೋಸ್ಟ್ ಬಿಗಿಂಗ್ ಸಿಂಗ್. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾವು ಕೆಲಸ ಮಾಡ್ತಿದ್ವಿ ಅಂದ್ರೆ ಅದೇ CID ಪೊಲೀಸ್ ಆಫೀಸರ್ಸ್. ಮತ್ತೆ ಪಾರ್ಟ್ ಟೈಮ್ ಆಗಿ ಡಾಕ್ಟರ್ 4 ಟೈಮ್ ಎಲ್ಲ ವರ್ಕಿಂಗ್. ಈಗ ಹೆರಿಗೆ ಯಾವ ತರ ಆಗುತ್ತಮ್ಮ? ಈಗ 93 300 ಎಷ್ಟಿದೆಯಮ್ಮ ಈಗ? 390. ಇಲ್ಲ, ಎಗರ್ತಾ ಇರುತ್ತೆ ಒಂದು ಸೆಕೆಂಡ್ 399 ಸ್ಟಿಕ್ ಮಾಡಿ ಜಾಸ್ತಿ ಆಯ್ತು ಲಾಸ್ಟಿಂಗ್. ಅದೇ ಅದು ಹೆಂಗೆ ನೋವು ಬರುತ್ತಾ? ಹೆರಿಗೆ ನೋವಿಗೆ ಯಾವ ತರ ಅದು? ನೋವು ಬರುತ್ತೆ. ನಮ್ಮ ಯಜಮಾನ್ರು ಡೆಲಿವರಿ ಮಾಡ್ತಾರೆ, ಡೆಲಿವರಿ ಹಾಸ್ಪಿಟಲ್. ನಿಮ್ಮ ಯಜಮಾನ್ ಡೆಲಿವರಿ ಮಾಡ್ಬಿಡ್ತಾರೆ? ಎಲ್ಲ ಡಾಕ್ಟರ್. ನಾನು ಮಾಡ್ತೀನಿ. ನನ್ಗೆ ಬ್ಲಡ್ ಕಂಟ್ರೋಲ್ ಆಗಲ್ಲ, ಬಿದ್ದು ತಲೆ ಸುತ್ತು. ಇಷ್ಟು ದೊಡ್ಡ ನಾಮ ಹಾಕಿದೀರಾ? ಮಂತ್ರವಾದಿ ಆಗಿದೀನಿ. ಮಂತ್ರವಾದಿ ಆಗಿದೀವಿ. ಏನೆಲ್ಲ ಮಂತ್ರ ಬರುತ್ತೆ ನಿಮ್ಗೆ? ಒಂದೆರಡು ಮಂತ್ರ ಆಡಿ. ನಮ್ಗೆ ಹಾಲ್ಟು ಕನ್ನಡದಲ್ಲಿ ಒಂದೆರಡು ಮಂತ್ರ ಹಾಕ್ತೀವಿ, ಹೇಳಮ್ಮ. ಓಂ ನಮೋ 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 ಶಿವಾಯ. ಮಂತ್ರನಾ? ನಮೋ ನಮೋ. ಆಮೇಲೆ ಇವಾಗ ಯಾರ್ಗಾರ ಕಷ್ಟ ಅಂತ ಬಂದಾಗ ನಿಮ್ಗೆ ಏನ್ ಕೊಟ್ರೆ ಪರಿಹಾರ ಆಗುತ್ತೆ? ಈಗ ಅದೇನೇನೋ ತಂದ್ಕೊಡ್ಬೇಕಲ್ಲ. ಈಗ ಯಾರೋ ಕಷ್ಟ ಅಂತ ನಿಮ್ಮ ಹತ್ರ ಕೇಳಕ್ ಬರ್ತಾರೆ, ನಿಮ್ಗೆ ಏನ್ ತಂದ್ಕೊಟ್ರೆ ಅವ್ರಿಗೆ ಪರಿಹಾರ ಆಗುತ್ತೆ ಅದನ್ನ ಲಿಸ್ಟ್ ಕೊಡಿ. ನಮ್ಗೆ ಊಟ ಅದು ಏನೇನು ಅವ್ರ ಅದ್ರಲ್ಲಿ ಮಾಡ್ಸಿರೋದು ನಾವು ಹೇಳ್ತೀವಿ, ಅದು ಕೊಡಿಸ್ಬೇಕು. ಏನ್ ಕೊಡಿಸ್ಬೇಕು? ಅವ್ರಿಗೆ ಇಡ್ಲಿನಲ್ಲಿ ಮಾಡ್ಸಿದ್ರೆ ಸರಿ, ಚಟ್ನಿನಲ್ಲಿ ಮಾಡ್ಸಿದ್ರೆ. ತಿನ್ಪಂಡದಲ್ಲೇ ಜಾಸ್ತಿ ಮಾಡೋದು ಮೇಡಮ್. ಚಟ್ನಿನಲ್ಲಿ ಮಾಡ್ತಾರೆ. ಪ್ರಪಂಚದಲ್ಲಿ ಯಾರು ಚಟ್ನಿ ತಿನ್ಬೇಡಿ, ಚಟ್ನಿ ತಿನ್ನೋರ್ಗ್ ಮಾಡಿಸ್ಬಿಟ್ಟಿರ್ತಾರೆ. ಇಲ್ಲ, ಮಾಡ್ಸಿರೋದು ನನಗ್ ಕೊಡ್ಬೇಕಷ್ಟೇ. ನಾನು ಆ ಪದಾರ್ಥ ಬಂದು ನನ್ ಕೈಗೆ ಬಂದ್ರೆ ಸಾಕು. ದೇವ್ರು ಪ್ರಸಾದದಲ್ಲೆಲ್ಲ ಅದೇ ನಾನ್ ಕೇಳ್ತಾ ಇರೋದು. ಬೆಳ್ಳಿ ಬಂಗಾರ ಬೇಕು, ಅದ್ರಿಗೆ ನಮ್ಗೆ ಬೇಕಾದಷ್ಟಿದೆ. ಅದ್ರಲ್ಲೇ ಉರುಳ್ಬಹುದು ನಾವು. ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಕ್ಳೆಲ್ಲ ಉರುಳ್ಬಹುದು. ಉರುಳ್ಬಹುದು, ಆಟ ಆಡ್ಬಹುದು. ಅಷ್ಟೊಂದು ಹಣ ಇದೆ. ಕೋಟಿಲಕ ಬಿರಿಯಾನಿ ಅದನ್ನ ಬೇಕು. ಇಲ್ಲಿ ಕೊಡಿಸ್ತಾ ಇಲ್ಲ. ಬಿರಿಯಾನಿ ಮಾಡ್ತೀರಾ ನೀವು? ಸರ್ ಬಿರಿಯಾನಿ ಮಾಡೋದು
ಬಿರಿಯಾನಿ ಮಾಡೋದಂದ್ರೆ ಚಿಕನ್ ಎಲ್ಲ ಉಪ್ಪು ಹಾಕಿ ನಾನು ಅಂಗಡಿ ಎದ್ಬಿಟ್ಟು ನಾವು 60 ಜನ ಮುದ್ದೆ ಎರಡಕ್ಕೆ ತಗೊಂಬರ್ತೀನಿ ನಮ್ಮ ಮನೆಗೆ. ಸ್ವಲ್ಪ ಬೋನ್ಸ್ ಎಲ್ಲ ತಗೊಂಡು ಅದು ಗ್ರೇವಿ ಮಾಡ್ತೀನಿ. ಅದು ಮಸಾಲೆ ರುಬ್ತೀನಲ್ಲ, ಅದೇ ಸ್ವಲ್ಪ ಮಸಾಲೆ ಇತ್ತು ಬೋನ್ಸ್ ಗ್ರೇವಿ ಒಂದು ಬಟ್ಲು ತುಂಬಾ ಮಾಡ್ಬಿಡ್ತೀನಿ. ನಾವಿರೋದು 5-6 ಸರ್ ಮಗುನ ಎಲ್ಲಿ ಕೊಡ್ತಾರೆ ಕೇಳಿ ಸರ್. ಫಸ್ಟ್ ಮಗುನ ಯಾರ್ಯಾರಿಗೆ ಕೊಡ್ತಾರೆ ಅಂತ ಕೇಳಿ. ಡೆಲಿವರಿ ಆದ ನಂತರ ಇಂಗ್ಲಿಷ್ ಅಲ್ಲಿ ಹೇಳ್ತಾರ ಅವರು. ಇಂಗ್ಲಿಷ್ ಅಲ್ಲಿ ಹೇಳಮ್ಮ. ನಾವು ಎಲ್ರಿಗೂ ಕೊಡ್ತೀವಿ ಇಂಗ್ಲಿಷ್ ಅಲ್ಲಿ ಹೇಳು. ಬಟ್ ಓನ್ಲಿ ಔಟ್ ಆಫ್ ಕಂಟ್ರಿ ಓನ್ಲಿ ಮುಂಬಸ್. ಅವ್ರು ಬೇಕಾದಷ್ಟು ದುಡ್ಡಿದೆ, ತುಂಬಾ ಅದಕ್ಕಲ್ಲ ಬಡವ್ರಿಗೆ ಮಕ್ಳು ಕೊಡಲ್ಲ. ಕರ್ನಾಟಕದವರು ಚೆನ್ನಾಗಿ ಸಾಕಲ್ಲ. ಅಯ್ಯೋ ಇಲ್ಲಿ ಇಂಡಿಯನ್ಸ್ ಕರ್ನಾಟಕದವ್ರೆಲ್ಲ ಇಂಡಿಯನ್ಸ್ ನಾವು ಕೊಡಲ್ಲ. ಅದು ದೊಡ್ಡ ದೊಡ್ಡ ಸಾಹುಕಾರ ಇದಾರಲ್ಲ ಇಲ್ಲಿ, ಅವ್ರು ಬಂದ್ ಕೇಳಿದ್ರೆ ಮಾತ್ರ ನಾವು ಕೊಡೋದು. ಅವ್ರ ಹೆಂಗ್ ಸಾಕ್ತಾರೆ? ಅವ್ರು ಏನೇನಾಗ್ ಸಾಕ್ತಾರೆ? ಅವರೆಲ್ಲ ಬೇಬಿ ಫಾರ್ಮ್ಸ್, ಅವರೆಲ್ಲ ನಿಮಿಷ ಬಟ್ಟೆ ಚೇಂಜ್ ಮಾಡ್ತಾರೆ. ಇಲ್ಲಿವರು ಇಂಡಿಯನ್ಸ್ ಅಷ್ಟು ಕ್ಲೆವರಬಲ್ಸ್. ಹೌದಾ? ಅಷ್ಟು ನೀಟಾಗಿ ಸಾಕಲ್ವಾ? ಸಾಕಲ್ಲ. ನಿಮ್ಮ ಅಮ್ಮ ಸಾಕ್ಲಿಲ್ವಾ ಇಲ್ಲಿ? ದೊಡ್ಡ ಸೌಕರ್ಯಗಳು ಅಷ್ಟೇ ನೀಟಾಗಿ ಸಾಕಲ್ಲ. ನಾವು ಇಂಡಿಯನ್ ನಾವು ಲಂಡನ್ ಅಂತ ನಾವು ಓದಿಸ್ಬಿಟ್ಟು ಬಂದಿರೋದು. ನಾನು ಲಂಡನ್ ವೆರಿಫಿಕೇಶನ್ ಅಲ್ಲಿ ಇದೀನಿ ಇವಾಗ. ಡಿಟೆಕ್ಟಿವ್ ಏಜೆನ್ಸಿ ಆಗಿ ಬಂದಿದ್ದೀನಿ. ಇಲ್ಲಿ ಯಾರ್ಯಾರು ಏನೇನು. ಅದೇನೋ ಅನಕೊಂಡ ಪಾಯ್ಸನ್ ಅಂದ್ರೆ ಏನು? ಅದೇನೋ ನಂಗೆ ಅರ್ಥ ಆಗಂಗೆ ಹೇಳು. ಅನಕೊಂಡ ಪಾಯ್ಸನ್ ಎಲ್ಲ ಫಸ್ಟ್ ಬಂದಿದ್ದು ಹೊಸದ್ರಲ್ಲಿ ಆತರ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ರು ಹೇಳು? ಅನಕೊಂಡ ಪಾಯ್ಸನ್ ಅಂದ್ರೆ ಅನಕೊಂಡ ಪಾಯ್ಸನ್ ಪೌಡ್ರ್, ಪಾಯ್ಸನ್ ಅದು ಲಿಕ್ವಿಡ್ ಬರುತ್ತಲ್ಲ ಅದೆಲ್ಲ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ, ಅದು ಸಪ್ರೇಟ್ ಮಿಕ್ಸಿ ಬರುತ್ತೆ, ಅದು ಪೌಡ್ರ್ ಮಾಡಿ ಇದರಲ್ಲಿ ಇಲ್ಲಿ ಬಂದು ಕಳಿಸ್ತಾ ಇದ್ರು. ಗೊತ್ತಿಲ್ದಂಗೆ ಕಲಿಸ್ಬಿಟ್ಟು ಹೋಗ್ತಾ ಇದ್ರು. ಅವು ಮೊಟ್ಟೆ ಬರುತ್ತೆ, ಅವು ಮೊಟ್ಟೆ ಸ್ನ್ಯಾಕ್ಸ್ ಎಗ್ಸ್ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಪ್ಪೆ ಇದೆಯಲ್ಲ ಅದಕ್ಕೆ ಕ್ಯಾಟ್ಕೋಡ್ ಅದು ಏನೋ ಮಿಕ್ಸಿಂಗ್ ಮಾಡಿ ಅದೆಲ್ಲ ಇಲ್ಲಿ ನಡೀತಾ ಇತ್ತು ತುಂಬಾ. ಇವ್ರು ಬಂದ್ಮೇಲೆ ಅದಕ್ಕೆ ಬಂದಿರೋದು ನಮ್ಮ ಆಫೀಸ್. ಇಲ್ಲ ಇವರೆಲ್ಲ ನಮ್ಮ ಹಸ್ಬೆಂಡ್ ಅಂಡ್ ವೈಫ್. ಅಲ್ಲಲ್ಲ ಇಲ್ಲಿ ಮಾಡ್ತಿದ್ರಲ್ಲ ಆ ತರದೆಲ್ಲ ಯಾರು ಮಾಡ್ತಿದ್ದು? ಅದು ಯಾರು ಎನಿಮಿಸ್, ಅದು ಯಾರಂತ ಗೊತ್ತಿಲ್ಲ. ಅದೆಲ್ಲ ಕಂಡುಹಿಡಿದಿದ್ವಿ. ಆಫ್ಟರ್ ಆಲ್ ಅವರೆಲ್ಲ ಜೈಲ್ ವನವಾಸ ಅನುಭವಿಸ್ತಾ ಇದ್ದಾರೆ. ಬಸ್ರಿ ಜಾಸ್ತಿ ಹೊತ್ತು ನೋವಾಗತ್ತೆ. ಸ್ಟ್ರೆಸ್ ಆಗ್ಬೇಡಿ. ಯಾವಾಗ ಹೆರಿಗೆ ಆಗತ್ತೆ? ಈಗ ಎಷ್ಟು ತಿಂಗಳು ತುಂಬಿದೆ? ಇವಾಗ 9 ಆಗಿಲ್ಲ. ಏನೋ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆಯಾ? ಚಿಕನ್ ತಿನ್ಬೇಕಂತ. ಚಿಕನ್ ಕಬಾಬ್, ಆಮೇಲೆ ಚಿಲ್ಲಿ ಚಿಕನ್ ಚುಕ್ಕ, ಪೂರಿ, ಚಪಾತಿ, ಚಿಕನ್ ಗ್ರೇವಿ, ಎಗ್ ಕೊಡೋದೇ ಇಲ್ಲ ಸರ್ ಇಲ್ಲಿ. ತಿಂದ್ರೆ ಹೊಟ್ಟೆಗೆ ಹೋಗುತ್ತೆ. ಈಗ ನೀವು ನಾರ್ಮಲ್ ನೀವು ಅಲ್ಲಿಂದ ನಾವು ಮನೆಯಲ್ಲಿ ತಿಂದು ರೂಢಿ ಸರ್. ನಮ್ಗೆ ಕುರಿ ಮಾಂಸ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಾನು ಸ್ವಲ್ಪ ಪುದೀನ ಹಾಕಿ ಮಾಡ್ತೀನಿ. ಕುರಿ ಮಾಂಸಕ್ಕೆ ಪುದೀನ ಹಾಕಿ ಮಾಡ್ತೀನಿ ಸರ್. ಇದೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಶ್ರೀರಾಮ್ಪುರದಲ್ಲಿ. ಅಲ್ಲಿಂದ ನಾನು ಬಂದ್ಬಿಟ್ಟಿದೀನಿ ಬಿಡಿ ಆಲ್ರೆಡಿ. ಈ ಓಲ್ಡ್ ಕಾಪಾಡ್ತಾ ಇದೀನಿ ನಾನು ಒಬ್ಳೆ. ನಾನ ಸ್ವಲ್ಪ ಸಪೋರ್ಟ್ ಕೊಡ್ತಿದ್ದಾರೆ. ನಮ್ ನಾನಿ ಸ್ವಲ್ಪ ಸಪೋರ್ಟ್. ನನ್ನ ಸಾಕಿದವ್ರು ಅಜ್ಜ ಅಜ್ಜಿ ಅಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಇದ್ದಾರೆ. ಇವಾಗ ಕೌನ್ಸಿಲಿಂಗ್ ಬಂದಿದ್ದಾರೆ, ನೋಡ್ತಾ ಇದಾರೆ. ಇಲ್ಲಿ ಮೀಟಿಂಗ್ ಮಾಡೋದಲ್ಲ ಎಲ್ಲ ಕೌನ್ಸಿಲಿಂಗ್. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ರಿಪೋರ್ಟ್ ಹೋಗುತ್ತೆ. ಅಲ್ಲೂ ಪೊಲೀಸ್ ಒಂದೇ ಒಂದು ಹಾಡು ಹೇಳ್ಬಿಡೆ. ಏನಾಡು ಒಂದೇ ಒಂದು ವಿಷ್ಣು ಸರ್ದು ಹೇಳ್ತಿಯಲ್ಲ, 101 ನೆನಪು. ಅದ ಹಿಂಗೆ ಹೇಳ್ತಿಯಲ್ಲ, ಅದ್ ಮಾಡ್ತಾಳೆ ಅವಳು. ಒಂದ್ ಸ್ವಲ್ಪ ಹೊತ್ತು ಮಾಡಮ್ಮ. ಆಡಾಗಿ ಬಂದು ಚೆನ್ನಾಗಿ ಬರ್ತಾ ಇಲ್ಲ, ನೀಟಾಗಿ ಹೇಳಿ. ಆನಂದ ನೀಟಾಗಿ ಹೇಳಿ. 101 ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಳಮ್ಮ ಈ ದಿವ್ಯ ಬಂದ. 101 ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ. ಚೆನ್ನಾಗಿ ಹೇಳ್ತೀಯಲ್ವಾ? ಸೀರೆಲ್ಲ ಚೆನ್ನಾಗಿ ಪಿನ್ ಮಾಡ್ತೀಯ, ಎಲ್ಲ ಮಾಡ್ತೀಯ. ನಿನ್ ಗಂಡ ಎಲ್ಲಿದ್ದಾನೆ ಅಂತ ಹೇಳಲ್ಲ ನನಗೆ. ಹೋಟೆಲ್ ಕ್ಯಾಶಿಯರ್ ನಲ್ಲಿ ಇದಾರಲ್ಲ. ಓ, ಕ್ಯಾಶಿಯರ್ಗೆ ಹೋದ್ರೆ ಈಗ ಶಿಫ್ಟ್ ಆಗಿದ್ದಾರೆ. ಬೆಳಗ್ಗೆನೆ ಬಂದ್ಬಿಡ್ತಾರೆ, 10 ಗಂಟೆ ಒಳಗಡೆ. ಥ್ಯಾಂಕ್ ಯು ಮಾ, ಧನ್ಯವಾದಗಳು. ಥ್ಯಾಂಕ್ ಯು, ವೆಲ್ಕಮ್, ಆಲ್ ದ ಬೆಸ್ಟ್. ಅವ್ರ ಹೆಸರು ನನ್ನ ಗೌತಮ್ ಅಂತ. ಸ್ವಂತ ತಮ್ಮ ಗೌತಮ್ ಶೇಖರ್ ಅಂತ. ಏನಾಗ್ಬೇಕು ಅವ್ರು? ಗೌತಮ್ ಶೇಖರ್ ಅಂತ. ಗೌತಮ್ ಶೇಖರ್ ಏನಾಗ್ಬೇಕು ಅವ್ರು ನಿಮ್ಗೆ? ನಮ್ಮ ಮಗ ಆಗ್ಬೇಕು, ತಮ್ಮನ ಆಗ್ಬೇಕು, ಮಗನ ಆಗ್ಬೇಕು. ಇದ್ದು ಅಲ್ಲಿಂದ ಬಂದಿರೋರು ಎಲ್ರು ಅವ್ರಿಬ್ರು ಅವ್ರಿಬ್ರು ನಮ್ ತಮ್ಮಂದ್ರು.
ಎಲ್ಲ ಅವರು ದೇವಲೋಕದಲ್ಲಿದ್ರು. ಅಲ್ಲಿಂದಾನೇ ಬಂದಿರೋದು. ಹೌದಾ, ಸರಿಮ್ಮ, ಸರಿ, ನಮಸ್ಕಾರ. ನಮಸ್ತೆ. ಹ್ಮ್.